ಎಲ್ಲರಿಗೂ ನಮಸ್ಕಾರ ಕಣ್ರಣ. ಇಲ್ಲೋಡ್ರಿ ಇವ್ನ ವಿಡಿಯೋ ಆನ್ ಆಗಿದೆ ಅಂತ ಗೊತ್ತಾಗಿದೆ. ಹೆಂಗ್ ಮಾಡ್ತಾನೆ ಮಕನ. ಎಲ್ಲಪ್ಪ ಡೈಲಿ ಈಚ್ ಕಡೆನೆ ತಿನ್ನೋದು ಅಂದ್ಬಿಟ್ಟು ಮನೇಲೆ ಟೊಮೊಟೊ ಬಾತ್ ಮಾಡ್ಕೊಂಡು ತಿಂದಿದ್ದಾಯ್ತು. ಅಲ್ಲಿಂದ ಇವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಾ ಗಾಡಿನೆಲ್ಲ ಇವರೇ ತೆಗೆದ್ರು. ಆ ತಕ್ಕೊಟ್ಟಿರೋ ಅಲ್ಗೆ ಪೀಸ್ಗಳನ್ನೆಲ್ಲ ಇಟ್ಬಿಟ್ಟು ಬರೋಣ ಅಂತ ಆ ಕಡೆ ಹೋದೆ. ಇವ್ರೆಲ್ಲಪ್ಪ ಅಂತ ಹುಡುಕ್ತಾ ಇದೀನಿ. ಇಲ್ಲೋಡ್ರಿ ಎಲ್ಲಿ ಬಚ್ಚಿಕೊಂಡವೆ. ಆಟೋದಲ್ಲಿ ಹೆಂಗೋ ಕುತ್ಕೊಂಡವ್ರು ನೋಡಿದೀರಾ, ಹಿಂಗ್ ಕುತ್ಕೊಂಡವ್ರನ್ನ ಯಾರನ್ನ ನೋಡಿದೀರಾ? ನಮ್ಮ ಅಪ್ಪಂದೇ ಆಟೋ, ನಾನೇ ರಾಣಿ ಅಂತ ಊರ್ ಜನಕ್ಕೆ ತೋರ್ಸಕ್ಕೋಸ್ಕರ ಇರ್ಬೇಕು ಮೋಸ್ಟ್ಲಿ. ಹಂಗೆಲ್ಲ ಕುತ್ಕೋಬಾರ್ದಮ್ಮ, ಬ್ರೇಕ್ ಹೊಡೆದಾಗ ಬೀದೋಯ್ತಿ ಅಂದ್ಬಿಟ್ಟು ಎಬ್ಬರ್ಸ್ ಕರೆಕ್ಟಾಗಿ ಕುಂಡ್ರಿಸ್ದೆ. ಅವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಂಗೆ ಬಂದೆ. ನಮ್ ಪ್ರಜ್ಗಾ ಸಿಕ್ದ, ಅವ್ನ ಜೊತೆ ಒಂದ್ ಟೀ ಕುಡ್ಕೊಂಡು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡೋಣ ಅಂತ ಹೋದೆ. ಟೈಮ್ ನೋಡ್ರಿ 1 ಗಂಟೆ 17 ನಿಮಿಷ ಆಗೈತೆ. ದುಡಿಮೆ ಮಾತ್ರ 61 ರೂಪಾಯಿ. ಹೆಂಗಯ್ಯ ಹಿಂಗಾದ್ರೆ? ಲಾಂಗ್ ಡ್ಯೂಟಿ ಮಾಡೋರ್ಗನ ಸ್ವಲ್ಪ ಪರವಾಗಿಲ್ಲ ಬ್ರೋ. ಲೋಕಲ್ ಡ್ಯೂಟಿ ಓಡಿಸೋರ್ಗಂತೂ ಡ್ಯೂಟಿಗಳೇ ಇಲ್ಲ. ಟೈಮು 1:30 ಆಗಿತ್ತು. ಹೊಟ್ಟೆ ಕವ ಅಂತ ಇತ್ತು. ಮನೆಗೆ ಹೋಗಿದ್ದೆ. ಮನೇಲಿ ಅಡಿಗೆ ಮಾಡಿಲ್ಲ ಅಂದ್ರು. ಅದಕ್ಕೆ ಬಂದ್ಬಿಟ್ಟು ಹೋಟೆಲ್ ಅಲ್ಲಿ ತಿನ್ಕೊಂಡೆ. ಆಯ್ತು ನೋಡ್ಕೊಂಬ್ರಪ್ಪ ಬರೋಣ. ಊಟ ಮಾಡ್ಕೊಂಬಂದ್ ಆಟೋದಲ್ಲಿ ಕುತ್ಕೊಂಡಿದ್ದೆ. ಮುಂದ್ಗಡೆ ಆಟೋದಲ್ಲಿ ಒಂದ್ ಲೈನ್ ಬರ್ದಿದ್ರು, ಓದ್ಕೊಂಡ್ಬಿಡ್ರಪ್ಪ. ಆ ಲೈನ್ಗಳನ್ನ ಓದ್ಕೊಂಡಂಗೆ ನಾನ್ ಮುಂದಕ್ಕೆ ಬಂದೆ. ಈ ಕ್ಯಾಬ್ ಅಣ್ತಮ್ಮ ಬಂದ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರಂತೆ. ಗಾಡಿಲಿ ಕಸ್ಟಮರ್ ಇದ್ರು ಕೂಡ ಗಾಡಿ ಮುಂದ್ಗಡೆ ಪಾರ್ಕಿಂಗ್ ಮಾಡ್ಬಿಟ್ಟು ಬಂದು ಆಟೋ ನೋಡಿ ಕಂಡಿಡ್ದು ಮಾತಾಡ್ಸಿದ್ರು. ತುಂಬು ಹೃದಯದ ಧನ್ಯವಾದಗಳು ಬ್ರದರ್ ನಿಮ್ಗೆ. ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ 3:30 ಆಗಿತ್ತು. ಸೀದಾ ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಕರ್ಕ ಬಂದೆ. ಇಲ್ಲೋಡ್ರಿ ಇವ್ರು ಡ್ಯಾನ್ಸ್ ಹೊಡಿತಾ ಬಿದ್ದವ್ರೆ. ಅವ್ರನ್ನ ಕರ್ಕ ಬಂದು ಮನೆ ಹತ್ರ ಬಿಟ್ಬಿಟ್ಟು ಟೀ ಕುಡಿಯೋಣ ಅಂತ ಬೇಕರಿ ಹತ್ರ ಬಂದೆ. ನಮ್ಮ ಮಲ್ಲಿ ನನ್ಗೋಸ್ಕರ ಕಾಯ್ಕ ಕೂತಿದ್ದಾಗುರು. ಮಲ್ಲಿ ಹತ್ರ ಒಂದ್ ಸ್ವಲ್ಪ ಮಾತಾಡ್ಸ್ಬಿಟ್ಟು ಡ್ಯೂಟಿಗೆ ಹೋದೆ. ಡ್ಯೂಟಿ ಮಾಡ್ತಾ ಇದ್ಬೇಕಾದ್ರೆ ನಮ್ಮ ಅಣ್ತಮ್ದಿರ್ ಸಿಕ್ಕಿದ್ರು. ಅವ್ರಿಗೆ ಟಾಟಾ ಬಾಯ್ ಹೇಳ್ಬಿಟ್ಟು ಡ್ಯೂಟಿ ಎಲ್ಲ ಮಾಡ್ಕೊಂಡು ಸ್ಟ್ಯಾಂಡ್ ಹತ್ರ ಹೋದ್ವಿ. ನಮ್ ಪ್ರಜ್ಗಾ ಎಲ್ಲಾ 3 ಗಾಡಿಗಳಿಗೂ ಮಸ್ತಾಗಿ ಪಾಲಿಸ್ ಹಾಕ್ದ. ಡ್ಯಾಶ್ ಬೋರ್ಡ್ ಪಾಲಿಸ್. ಡ್ಯೂಟಿ ಮುಗ್ದಿದೆ. ಇದೊಂದ್ ಕೆಲ್ಸನೇ ಆಗೋಗ್ಬಿಡ್ತದೆ ಗುರು ನಮ್ಗೆ. ಅದು ನಮ್ ಪ್ರಜ್ಗಿನ್ ಗಾಡಿ. ಇದು ಲಗ್ಗೇರಿಯಲ್ಲಿ ರೆಡಿ ಮಾಡಿಸಿದ್ವಲ್ಲ ಆ ಗಾಡಿ. ಇದು ನನ್ ಗಾಡಿ ನೋಡ್ತೀರಾ? ಇರಿ ತೋರಿಸ್ತೀನಿ. ಇಲ್ಲೈತೆ ನೋಡ್ರಪ್ಪ ನಿಮ್ ಗಾಡಿ, ನನ್ ಗಾಡಿ. ನಮ್ ಪ್ರಜ್ಗಾ ಪಾಲಿಸ್ ಹಾಕ್ಬಿಟ್ಟು ಪಳೋ ಅನಿಸ್ಬಿಟ್ಟವನಲ್ಲ. ತಿರ್ಗಾ ಅಲ್ಲಿಗೆ ಮಲ್ಲಿ ನಮ್ಮ ಮಚ್ಚ ಈರ್ಗೆತ ಎಲ್ಲಾರು ಬಂದ್ರು. ಯಾಕಂದ್ರೆ ಇವತ್ತು ನಮ್ ಕುಮಾರಣ್ಣಂದು ಬರ್ತಡೇ ಐತೆ. ಬಿಳೇಕಳ್ಳಿಗೆ ಹೋಗ್ಬೇಕು. ನಾನು ಗುಂಡ ಮಿಲ್ಕಿ ಈರ್ಗೆತ ಆಟೋದಲ್ಲಿ ಬಂದ್ವಿ. ಮಲ್ಲಿ ನಮ್ ಜೋಗಪ್ಪ 2 ವೀಲರ್ ಅಲ್ಲಿ ಬಂದ್ರು. ನಮ್ ಗುಂಡ ಸ್ಪೆಕ್ಸ್ ಹಾಕೊಂಡು ಹೆಂಗ್ ಕುಂತಾವ್ ನೋಡ್ರಪ್ಪ. ಮದ್ವೆ ಆಗಿ ಮಕ್ಳಾದ್ರೂ ಈ ತಿರ್ಪೆ ಸೋಕಿ ಏನು ಕಡಿಮೆ ಇಲ್ಲ ನಾವು. ಟೈಮ್ ನೋಡ್ಕೊಳ್ಳಿ 9 ಗಂಟೆ ಆಗೈತೆ. ಎಷ್ಟೊತ್ತಿಗೆ ಬತ್ತೀವೋ ನೋಡೋಣ ಬನ್ನಿ. ಸೀದಾ ನಾವು ಕುಮಾರಣ್ಣನ ಮನೆಗೆ ಎಂಟ್ರಿ ಆದ್ವಿ. ಬರ್ತಡೇ ಪಾರ್ಟಿ ಬಾಡೂಟದಲ್ಲಿ ನಮ್ ಬಲೋರ ಇಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇರಲ್ಲ. ನಮ್ ಈರ್ಗೆತ್ತಂಗ್ ನೋಡ್ರಿ ಮದ್ವೆ ಆಗಿ ಮಕ್ಳೈತೆ. ಈ ತಿರ್ಪೆ ಸೋಕಿ ಏನು ಕಡಿಮೆ ಇಲ್ಲ. ತಗೊಳ್ಳಿ ನೆಕ್ಸ್ಟ್ ಬಲೋರ. ಹಂಗೆ ನಾವ್ ಅಲ್ಲಿ ತೀಟ್ಲೆ ಮಾಡ್ತಾ ಇದ್ವಿ. ಕೇಕ್ ಕಟಿಂಗ್ ಸ್ಟಾರ್ಟ್ ಆಯ್ತು. ನೋಡ್ರಿ ಇವ್ರೇ ನಮ್ ಕುಮಾರಣ್ಣ. ಇವ್ರದೇ ಬರ್ತಡೇ. ಕುಮಾರಣ್ಣ ಈ ವಿಡಿಯೋ ಮುಖಾಂತರ ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ, ಹುಟ್ಟು ಹಬ್ಬದ ಶುಭಾಶಯಗಳು. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಂತ ಸಾಂಗ್ ಆಡ್ಕೊಂಡು ಬರ್ತಡೇ ಮುಗಿಸಿದ್ವಿ. ನೋಡ್ರಿ ನಮ್ ಪ್ರಮೀಳಕ್ಕ ನಮ್ ಕುಮಾರಣ್ಣನ ಮೇಲೆ ಎಷ್ಟು ಪ್ರೀತಿ ಮಡ್ಗೈತೆ. ಬರ್ತಡೇಗೆ ಗಿಫ್ಟ್ ಅಂತ ಬಂಗಾರದ ರಿಂಗ್ ತಗೊಬಂದ್ ಕೊಟ್ಟೈತೆ. ಇಷ್ಟೆಲ್ಲಾ ಮಾಡಿ ಮುಗಿಸ್ಕೊಂಡು ಮನೆಗ್ ಬಂದ್ ಸೇರಷ್ಟೊತ್ತಿಗೆ ರಾತ್ರಿ 1 ಗಂಟೆ ಆಗಿತ್ತು. ಕುಮಾರಣ್ಣಗೆ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಬಿಟ್ಟಿದ್ದು 12:30ಗೆ ಬಂದು ಇಂದಿರಾನಗರಕ್ಕೆ ತಲುಪಿದ್ದು 1:30ಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.